ಕೇವಲ ಅಸ್ಥಿರವಾದ ನೆಲದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭಾರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿರುವ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಿಸಿದೆ. ಆದ್ದರಿಂದ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬೇಕೆಂದು ಬೇಡಿಕೊಳ್ಳುವೆನು. ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಹೌದು ಪರಮಾತ್ಮ, ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಓಹೋ ಭೀಮಸೇನ, ಅಂದರೆ ನೀನು ಸಂಧಿಗೆ ಸಮ್ಮತಿಸಿದ